ವ್ಯಕ್ತಿ ಏನು ದೊಡ್ಡ ಸಾಚ ಅಲ್ಲ. ಬೇಲ್ ಕೊಟ್ಟು ವಿಚಾರಣೆ ಮಾಡಬಹುದಾಗಿತ್ತು. ತುಂಬಾ ಅಂದ್ರೆ ತುಂಬಾ ಬೇಜಾರು. ಕೋಟ್ಯಾನು ಕೋಟಿ ಅಭಿಮಾನಿಗಳಿಗೆಲ್ಲ ತುಂಬಾ ನಿರಾಸೆ ಆಯ್ತು ಈ ವಿಚಾರದಲ್ಲಿ. ಹೇಳ್ಬೇಕಂತಂದ್ರೆ ನಾನು ಬೇಲ್ ಆಗುತ್ತೆ ಅಂತ ಸಿದ್ಧತೆಯಲ್ಲೇ ಇದ್ದೆ. ತುಂಬಾ ಅಂದ್ರೆ ತುಂಬಾ ಬೇಜಾರಾಗ್ತಿದೆ. ಹಾಗೆ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಅಭಿಮಾನಿಗಳು ಯಾರು ಧೈರ್ಯ ಕುಗ್ಗಬೇಡಿ. ಇವತ್ತೆಲ್ಲ ನಾಳೆ ಒಂದಲ್ಲ ಒಂದು ಒಳ್ಳೆ ದಿವಸ ಬರುತ್ತೆ. ಏನು 1 ವರ್ಷದವರೆಗೆ ಏನು ಬೇಲ್ ಆಗಲ್ಲ ಅಂತೇನಿಲ್ಲ. ಅಷ್ಟರೊಳಗಡೆ ಏನಾದ್ರೂ ಮತ್ತೆ ಅರ್ಜಿ ಹಾಕ್ಬೋದು ಮುಂದಿನ ದಿನಗಳಲ್ಲಿ. ಏನಪ್ಪಾ ಕೇಳಿದ್ರಲ್ಲ ವೀಕ್ಷಕರೇ, ನಟ ದರ್ಶನ್ ಅವರು ಇಂದು ಜಾಮೀನಿನ ಮೂಲಕ ಜೈಲಿನಿಂದ ಹೊರಬರಬೇಕಾಗಿತ್ತು. ಆದರೆ ಕೆಲವು ಷಡ್ಯಂತರಗಳಿಂದ ದರ್ಶನ್ ಅವರು ಜೈಲಿನಲ್ಲಿ ಇರುವಂತಾಗಿದೆ. ಇಂದು ಸುಪ್ರೀಂ ಕೋರ್ಟ್ ನಟ ದರ್ಶನ್ ಅವರ ಜಾಮೀನನ್ನು ತಿರಸ್ಕರಿಸಿದ್ದು, ದರ್ಶನ್ ಅವರು ಇನ್ನೂ 1 ವರ್ಷಗಳ ಕಾಲ ಜೈಲಿನಲ್ಲೇ ಇರಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನೆಂದು ತಪ್ಪದೇ ಕಮೆಂಟ್ ಮಾಡಿ.